ಹಲೋ ಹಾಯ್ ಸ್ನೇಹಿತರೆ, ಇವತ್ತಿನ ಈ ಒಂದರಲ್ಲಿ ನಾವು ದ್ವಿತೀಯ PUCಯ ಇಂಗ್ಲೀಷ್ ಆನ್ಸರ್ ಸೀಟ್ ನೋಡ್ತಾ ಇದ್ದೇವೆ. 2024 ಟಾಪರ್ ವಿದ್ಯಾರ್ಥಿಗಳ ಆನ್ಸರ್ ಸೀಟ್ ಆಗಿರುತ್ತೆ. ಇದು ಆನ್ಸರ್ ಬುಕ್ಲೆಟ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ನಿಮಗೆ ಬೋರ್ಡ್ ಎಕ್ಸಾಮ್ ನಡೆಸಲಾಗುವುದು. ಇಲ್ಲಿ ನೋಡಿ, 2024ನಲ್ಲಿ ಒಬ್ಬ ವಿದ್ಯಾರ್ಥಿನಿ ಎಷ್ಟು 80ಕ್ಕೆ 80 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ಅವರು 80ಕ್ಕೆ 80 ಅಂಕಗಳನ್ನು ಪಡೆದುಕೊಂಡಿದ್ದಾರೆ? MCQ ಕ್ವಶನಲ್ಲಿ ಅಂದರೆ 1 ಅಂಕದ ಪ್ರಶ್ನೆಯಲ್ಲಿ ಆಗಿರಬಹುದು ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ಆಗಿರಬಹುದು ಮತ್ತು ಗ್ರಾಮರ್ನಲ್ಲಿ ಅವರು ಆನ್ಸರ್ ಹೇಗೆ ಮಾಡಿದ್ದಾರೆ ಇಲ್ಲಿ ಅಬ್ಸರ್ವ್ ಮಾಡಿ. ಈ ಬಾರಿ ನಿಮಗೆ 2025 ವಾರ್ಷಿಕ ಪರೀಕ್ಷೆಗೆ ನಿಮಗೆ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವೇಟ್ ಮಾಡಿ, ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಆಯಿತಾ. 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ಇಲ್ಲಿ ನಾನು ನಿಮಗೆ ಕ್ಲಾರಿಟಿ ಒಂದು ವಿಡಿಯೋ ಕೊಡ್ತಾ ಇದ್ದೀನಿ. ಯಾಕೆಂದರೆ ವಿದ್ಯಾರ್ಥಿಗಳು ಬಹಳ ಮಿಸ್ಟೇಕ್ ಮಾಡ್ತಾರೆ ಆನ್ಸರ್ ಸೀಟ್ನಲ್ಲಿ ಬರೆಯುವಾಗ. ಇವಾಗ ಫಾರ್ ಎಕ್ಸಾಂಪಲ್ MCQ ಕ್ವಶನ್ ಹೇಗೆ ಬರೀಬೇಕು, ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಬರೀಬೇಕು ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ಸಮರಿ ಬರಿಬೇಕಾ ಅಥವಾ ಏನು ಬರಿಬೇಕು, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿ ಕನ್ಫ್ಯೂಸ್ ಇರುತ್ತೆ. ಇವತ್ತಿನ ಈ ಒಂದರಲ್ಲಿ ನಾವು ಆನ್ಸರ್ ಸೀಟೇ ನಾವು ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೀವಿ. ಇಲ್ಲಿ 2024ನಲ್ಲಿ ಟಾಪರ್ ಆಗಿರ್ತಾರೆ ಇವರು ಆಯಿತಾ. 80ಕ್ಕೆ 80 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಬನ್ನಿ ಇವಾಗ ನೋಡೋಣ. ಸೊ ನೋಡಿ, ಇಲ್ಲಿ ಪಾರ್ಟ್ ಎ ಅಂತ ಹಾಕಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಪಾರ್ಟ್ ಎ ಅಂತ ಹಾಕಬೇಕು. ಯಾಕಂದರೆ ಪಾರ್ಟ್ ಎ ನಲ್ಲಿ ನಿಮಗೆ MCQ ಕ್ವಶನ್ ಇರುತ್ತೆ ಆಯಿತಾ. MCQ ಕ್ವಶನ್ ಅವರು ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ ಇಲ್ಲಿ ಅಬ್ಸರ್ವ್ ಮಾಡಿ. ನಿಮಗೆ ನೋಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ಸಜೆಸ್ಟ್ ಮಾಡೋದೇನೆಂದರೆ, ನಿಮಗೆ MCQ ಕ್ವಶನಲ್ಲಿ ಯಾವುದು ಬರುತ್ತೆ ಪರ್ಫೆಕ್ಟ್ ಬರುತ್ತೆ ನೋಡಿ, ಅದೇ ಆನ್ಸರ್ ಮಾಡಿ. ಇವಾಗ ನಿಮಗೆ ಡೌಟ್ ಇತ್ತಂದರೆ ಆ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕೆ ಹೋಗಬೇಡಿ, ಖಾಲಿ ಬಿಡಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ 1ನೇದು ಬರುತ್ತೆ ಅಂದರೆ ಇವಾಗ ಇಲ್ಲಿ ಮಾರ್ಜಿನ್ ಇರುತ್ತೆ ಆಯಿತಾ. ಈ ಮಾರ್ಜಿನ್ ಹೊರಗಡೆ ಪ್ರಶ್ನೆ ಪತ್ರಿಕೆಗಳ ಸಂಖ್ಯೆ ಇರಬೇಕು, ಒಳಗಡೆ ಆಪ್ಷನ್ ಬಿ ಅಂತ ಆನ್ಸರ್ ಬರೀಬೇಕು ಆನ್ಸರ್ ಸೀಟ್ನಲ್ಲಿ. ಇವಾಗ ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಈ ಪ್ರಶ್ನೆ ಪತ್ರಿಕೆಗಳ ಸಂಖ್ಯೆ ಏನಿದೆಯಲ್ಲ ಒಳಗಡೆನೆ ಬರೀತಾರೆ, ಇಲ್ಲಿ ಆಪ್ಷನ್ ಎ ಅಂತ ಹಾಕಿ ಆನ್ಸರ್ ಮಾಡ್ತಾರೆ. ಈ ರೀತಿ ಮಾಡಕ್ಕೆ ಹೋಗಬಾರ್ದು ಆಯಿತಾ. ಈ ಪ್ರಶ್ನೆ ಪತ್ರಿಕೆಗಳ ಸಂಖ್ಯೆ ಏನಿದೆಯಲ್ಲ ಈ ಒಂದು ಮಾರ್ಜಿನ್ ಹೊರಗಡೆನೆ ಇರಬೇಕು. ಇದು ಆನ್ಸರ್ ಸೀಟ್ ಆಗಿದೆ ಅಂತ ಅನ್ಕೊಳ್ಳಿ. ಇವಾಗ ಚೌಕ್ ಆಯಿತಾ, ಇದು ಪ್ರಶ್ನೆಗಳ ಸಂಖ್ಯೆ ಇದು ಹೊರಗಡೆನೆ ಇರಬೇಕು ಆಯಿತಾ, ಗೊತ್ತಾಯ್ತಾ. ಈ ರೀತಿ ಆಗಿರುತ್ತೆ, ಒಳಗಡೆ ಆಪ್ಷನ್ ಹಾಕಿ ಬರೀಬೇಕು. ಇಲ್ಲಿ ನೋಡಿ, ಮೊದಲನೇ ಪೇಜ್ನಲ್ಲಿ ಇವಾಗ ಫ್ರಂಟ್ ಆಫ್ ಪೇಜ್ನಲ್ಲಿ ಇವಾಗ ಪಾರ್ಟ್ ಅಂತ ನೀವು ಏನು ಹಾಕ್ತಿರಲ್ಲ, ಹೆಡ್ಲೈನ್ ಹಾಕಿದ ತಕ್ಷಣ ಫ್ರಂಟ್ ಪೇಜ್ನಲ್ಲಿ ನೀವು MCQ ಕ್ವಶನ್ನೇ ಬರೀರಿ. ಆದಷ್ಟು ಒಂದೇ ಪುಟದಲ್ಲಿ MCQ ಕ್ವಶನ್ ಬರೆಯೋಕ್ಕೆ ಟ್ರೈ ಮಾಡಿ ಆಯಿತಾ. 10 MCQ ಕ್ವಶನ್ ಇರುತ್ತೆ ನಿಮಗೆ, 10 MCQ ಕ್ವಶನ್ ಒಂದೇ ಪುಟದಲ್ಲಿ ಬರೀರಿ. ಈ ವ್ಯಾಲ್ಯೂಯೇಟರ್ ಆಯಿತಾ, ಈ ವ್ಯಾಲ್ಯೂಯೇಷನ್ ಮಾಡೋವರೆಗೆ ತುಂಬ ಸುಲಭ ಆಗಿಬಿಡುತ್ತೆ. ಮತ್ತು ಸಿಸ್ಟಮ್ಯಾಟಿಕ್ ಆಗಿ MCQ ಕ್ವಶನ್ ಫ್ರಂಟ್ ಪೇಜ್ನಲ್ಲೇ ಇರಬೇಕಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ನಿಮಗೆ ಹೇಳಿದ್ದಾರೆ ಆಯಿತಾ. MCQ ಕ್ವಶನ್ ಒಂದೇ ಪೇಜ್ನಲ್ಲಿ ಇರಬೇಕು ಆಯಿತಾ, ಫ್ರಂಟ್ ಪೇಜ್ನಲ್ಲಿ. ಇಲ್ಲಿ ನೋಡಿ, 10ಕ್ಕೆ 10 ಅಂಕವನ್ನು ಅವರು ಪಡೆದುಕೊಂಡಿದ್ದಾರೆ. ಯಾವುದೇ ರೀತಿಯಲ್ಲಿ ಅವರು ಸ್ಪೆಲ್ಲಿಂಗ್ಗಳನ್ನು ಮಿಸ್ಟೇಕ್ ಮಾಡಿಲ್ಲ. ಇವಾಗ ಸಾಕಷ್ಟು ವಿದ್ಯಾರ್ಥಿಗಳು ಬರೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾರೆ. ಇನ್ನೊಂದೇನು, ಸೊ ಬಹಳ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಮಾರ್ಕ್ಸ್ಗಳನ್ನು ಕಟ್ ಮಾಡುವ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಆಯಿತಾ. ಸ್ಪೆಲ್ಲಿಂಗ್ಗಳನ್ನು ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಅವರು ಯಾವ ರೀತಿಯಲ್ಲಿ ಇಲ್ಲಿ ಆನ್ಸರ್ ಮಾಡಿದ್ದಾರೆ ನೋಡಿ, ದುಂಡಾಗಿ ಬರ್ಕೊತ್ತು ಹೋಗಕ್ಕೆ ಹೋಗಬೇಡಿ. ಯಾಕೆಂದರೆ ಟೈಮ್ ಕೂಡ ಇರಲ್ಲ. ಸ್ವಲ್ಪ ನಿಧಾನವಾಗಿ ಸ್ಪೀಡ್ನಲ್ಲೇ ಕರೆಕ್ಟಾಗಿ ಸ್ಪೆಲ್ಲಿಂಗ್ಗಳನ್ನು ಮ್ಯಾನೇಜ್ ಮಾಡ್ಕೊಂಡು ಆಯಿತಾ ಆನ್ಸರ್ ಕರೆಕ್ಟ್ ಬರೆಯೋಕ್ಕೆ ಟ್ರೈ ಮಾಡಿ ಅಷ್ಟೇ. ಇವಾಗ ಗ್ರಾಮರ್ನಲ್ಲಿ ಯಾವ ಈಸಿ ಅನಿಸುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಎಕ್ಸ್ಪ್ರೆಷನ್ ಆಗಿರ್ಬೋದು. ಇವಾಗ MCQ ಕ್ವಶನ್ ಆದ ತಕ್ಷಣ ಅವರು ಡೈರೆಕ್ಟಾಗಿ ಇಲ್ಲಿ ಏನು ಬರೆದಿದ್ದಾರೆ, 2 ಪ್ರಶ್ನೆ ಅಟೆಂಡ್ ಮಾಡಿದ್ದಾರೆ. ಯಾವುದು ಗ್ರಾಮರ್, ಯಾವುದು ಇಲ್ಲಿ ಕ್ವಶನ್ ನಂಬರ್ 11 2024ನಲ್ಲಿ ಇತ್ತು ಬಿಡಿ ಆಯಿತಾ. ಇವಾಗ 2025ನಲ್ಲಿ ನಿಮಗೆ ಎಕ್ಸ್ಪ್ರೆಷನ್ ಕ್ವಶನ್ ಮತ್ತು ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ 3 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ ಇರುತ್ತಲ್ಲ, ಅವರು ಡೈರೆಕ್ಟಾಗಿ ಇಲ್ಲಿ ಬರೆದು ಬಿಟ್ಟಿದ್ದಾರೆ. ಯಾಕೆಂದರೆ ಅದು ಈಸಿಯಾಗಿ ಪ್ರಶ್ನೆ ಇರುತ್ತೆ. ಸೊ MCQ ಕ್ವಶನ್ ಆದ ತಕ್ಷಣ ಅವರು ಅದೇ ಆನ್ಸರ್ ಇಲ್ಲಿ ಮಾಡಿದ್ದಾರೆ ಆಯಿತಾ, ಪ್ರಶ್ನೆಗಳ ಸಂಖ್ಯೆ ಹಾಕಿ. ಸೊ ಈ ರೀತಿಯಲ್ಲಿ ನೀವು ಕೂಡ ಆನ್ಸರ್ ಮಾಡಿ ಆಯಿತಾ. ಯಾಕೆಂದರೆ ಅವರು ಪ್ರಾರಂಭದಲ್ಲಿ ಯಾವ ಈಸಿ ಅನಿಸುತ್ತೆ ಆ ಕ್ವಶನ್ಸ್ಗಳು ಅಟೆಂಡ್ ಮಾಡಿದ್ದಾರೆ ಅವರು ಆಯಿತಾ. ಇವಾಗ ಇಲ್ಲಿ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನಿಮಗೆ 2024ನಲ್ಲಿ ಇತ್ತು. ಈ ಬಾರಿ ನಿಮಗೆ ಇಲ್ಲ, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಅದ್ರ ಬಗ್ಗೆ. ಈ ಬಾರಿ ಇಲ್ಲ ನಿಮಗೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ 4 ಅಂಕದ ಪ್ರಶ್ನೆಯಲ್ಲಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ. ನಿಮಗೆ 6 ಅಂಕದ ಪ್ರಶ್ನೆ ಈ ಬಾರಿ ಇರಲ್ಲ, ಇದು 6 ಅಂಕದ ಪ್ರಶ್ನೆ ಆಗಿರುತ್ತೆ. ಬಟ್ ನಿಮಗೆ ವಾಟರ್ ಇವಾಗ 4 ಅಂಕದ ಪ್ರಶ್ನೆಯಲ್ಲಿ ಸಮರಿ ಕೇಳ್ತಾರೆ. ಯಾವುದಾದ್ರೂ ಒಂದು ನಿಮಗೆ ಪ್ರಶ್ನೆ ಕೇಳಿದಾಗ ನೀವು ಸಮರಿ ಬರೀಬಹುದು ಆಯಿತಾ ಡೈರೆಕ್ಟಾಗಿ. ಇವಾಗ ಇಲ್ಲಿ ನೋಡಿ, ದ ಪೊಯಮ್ ವಾಟರ್ ಬೈ ಚಲಾಪಲ್ಲಿ ಸೂರಪ್ಪ ರಾಣಿ ಡಿಸ್ಕ್ರೈಬ್ ಅಬೌಟ್ ದ ಇಲ್ಲಿ ಡಿಸ್ಕ್ರಿಮಿನೇಷನ್ ಇನ್ ದ ಸೊಸೈಟಿ ಯೂಸಿಂಗ್ ವಾಟರ್ ಇಸ್ ಸಿಂಬಾಲ್. ದ ಸ್ಪೀಕರ್ ಫೈಂಡ್ಸ್ ದ ಜರ್ನಿ ಆಫ್ ವಾಟರ್ ಫ್ರಾಮ್ ಅಂದರೆ ಇವಾಗ ಈ ಒಂದು ವಾಟರ್ ಸಮರಿ ಯಾವ ಒಂದು ಟಾಪಿಕ್ ಅಂದರೆ ಯಾವ ಒಂದು ಕಂಟೆಂಟ್ ಮೇಲೆ ಒಳಗೊಂಡಿದೆ ಅಂತ ಇಲ್ಲಿ ಸ್ವಲ್ಪ ಪ್ರಾರಂಭದಲ್ಲಿ ಇಷ್ಟು ಬರಿಬೇಕು. ಇಷ್ಟು ಬರೆದ ನಂತರ ಇಲ್ಲಿ ಕೆಳಗಡೆ ಪ್ಯಾರಾಗ್ರಾಫ್ ಮಾಡಿ ಒಂದು ಲೈನ್ ಬಿಟ್ಟು ದ ಸ್ಪೀಕರ್ ಸೇ ದ್ಯಾಟ್ ವಾಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ದ್ಯಾಟ್ ಹ್ಯಾಪನ್ ಆ್ಯಂಡ್ ಅರ್ತ್ ಅಂತ ಈ ರೀತಿ ಎಕ್ಸ್ಪ್ಲೇಷನ್ ಮಾಡಬೇಕು. ಎಲ್ಲ ಸಮರಿಗಳು ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ನೀವು ಸಮರಿ ಬರಿಬಹುದು. 3 ಅಂಕದ ಪ್ರಶ್ನೆಯಲ್ಲಿ
ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಲ್ರೆಡಿ ಕೊಟ್ಟಿದ್ದೇನೆ ಆಯಿತಾ. 4 ಅಂಕದ ಪ್ರಶ್ನೆಯಲ್ಲಿ ಆಗಿರ್ಬೋದು, 3 ಅಂಕದ ಪ್ರಶ್ನೆಯಲ್ಲಿ ಆಗಿರ್ಬೋದು, 2 ಅಂಕದ ಪ್ರಶ್ನೆಯಲ್ಲಿ ಮತ್ತು MCQ ಕ್ವಶನಲ್ಲಿ ಕೂಡ ಕೊಟ್ಟಿದ್ದೇನೆ. ಅದೇ ರೀತಿ ಈ ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಎಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೋಬಹುದು. ಯಾಕೆಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್, ಫಿಕ್ಸ್ಡ್ ಕ್ವಶನ್ ನಿಮಗೆ ಡೆಫಿನೆಟ್ಲಿ ರಿಪೀಟ್ ಆಗಿ ನೋಡೋಕ್ಕೆ ಸಿಗುತ್ತೆ ಫೈನಲ್ ಎಕ್ಸಾಮ್ನಲ್ಲಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಅವರು 6 ಅಂಕದ ಪ್ರಶ್ನೆ ಅಟೆಂಡ್ ಮಾಡಿದ್ದಾರೆ. ಈ ಬಾರಿ 2025 ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ 6 ಅಂಕದ ಪ್ರಶ್ನೆ ಇರಲ್ಲ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ ಅವರು ಯಾವ ರೀತಿಯಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಆನ್ಸರ್ ಮಾಡಿದ್ದಾರೆ ಆಯಿತಾ. ನಿಮಗೆ ಈ ಬಾರಿ 6 ಅಂಕದ ಪ್ರಶ್ನೆ ಇರಲ್ಲ ಒಪ್ಕೋತೀನಿ, ಬಟ್ ನೀವು 4 ಅಂಕದ ಪ್ರಶ್ನೆಯಲ್ಲಿ ಇದೇ ರೀತಿ ಆನ್ಸರ್ ಮಾಡಬೇಕು. ಇಲ್ಲಿ ಸ್ಕ್ರೀನ್ ಮೇಲೆ ಎಲ್ಲ ಲೆಸನ್ದು ನಾನು ಸಮರಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಇದು ರೋಮಿಯೋ ಆ್ಯಂಡ್ ಜೂಲಿಯಟ್ ನಿಮಗೆ ಸಮರಿ ಆಗಿರುತ್ತೆ, 2 ಡಿಯರ್ ಅದೇ ಮೇಲೆ ಸಮರಿ ಆಗಿರುತ್ತೆ. ಅದೇ ರೀತಿ ಇದು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಈಗ ಒಂದು ಅದೇ ಮೇಲೆ ಸಮರಿ ಆಗಿರುತ್ತೆ. ಅದೇ ರೀತಿ ಸನ್ನಿ ಮಾರ್ನಿಂಗ್ ಅದೇ ಮೇಲೆ ನಿಮಗೆ ಸಮರಿ ಆಗಿರುತ್ತೆ. ಇದು ಅಲ್ಲಿ ಅಬ್ಸರ್ವ್ ಮಾಡಿ, ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಕೊಟ್ಟಿದ್ದೇನೆ ಅಲ್ಲಿ ಮೇಲ್ಗಡೆ. ಇದು ವಾಟರ್ ಅದೇ ಮೇಲೆ ನಿಮಗೆ ಸಮರಿ ಆಗಿರುತ್ತೆ. ಅದೇ ರೀತಿ ಇದು ವೇರ್ ಇಸ್ ಎ ವಿಲ್ ಈ ಒಂದು ಅದೇ ಮೇಲೆ ನಿಮಗೆ ಸಮರಿ ಆಗಿರುತ್ತೆ. ಮತ್ತು ಅದೇ ರೀತಿ ದ ವಾಟರ್ ಅದೇ ಮೇಲೆ ನಿಮಗೆ ಈ ಒಂದು ಸಮರಿ ಆಗಿರುತ್ತೆ. ಅದೇ ರೀತಿ ಜಪಾನ್ ಆ್ಯಂಡ್ ಬ್ರೆಜಿಲ್ ಅದೇ ಮೇಲೆ ನಿಮಗೆ ಈ ಒಂದು ಸಮರಿ ಆಗಿರುತ್ತೆ. ಹೆವೆನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್ ಈ ಒಂದು ಅದೇ ಮೇಲೆ ನಿಮಗೆ ಸಮರಿ ಆಗಿರುತ್ತೆ. ಅದೇ ರೀತಿ ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಈ ಒಂದು ಅದೇ ಮೇಲೆ ಟು ದ ಫುಟ್ ಫ್ರಮ್ ಇಟ್ ಇಸ್ ಚೈಲ್ಡ್ ಈ ಒಂದು ಅದೇ ಮೇಲೆ ನಿಮಗೆ ಸಮರಿ ಆಗಿರುತ್ತೆ. ಸೊ ಅದೇ ರೀತಿ ದ ಗಾರ್ಡ್ನರ್ ಅದೇ ಮೇಲೆ ನಿಮಗೆ ಈ ಒಂದು ಸಮರಿ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿ, ಅಲ್ಲಿ ಪ್ರಶ್ನೆಗಳು ಕೂಡ ಕೊಟ್ಟಿದ್ದೇನೆ ಅಲ್ಲಿ ಮೇಲ್ಗಡೆ. ಸೊ ಹೀಗೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಸೊ ಪ್ರಶ್ನೆಗಳು ಯಾವುದು ಇಂಪಾರ್ಟೆಂಟ್ ಅಲ್ಲಿ ಮೇಲ್ಗಡೆ ಮೊದಲಿಗೆ ಪ್ರಶ್ನೆಗಳು ತೋರಿಸಿ, ಆಮೇಲೆ ಅದರ ಕೆಳಗಡೆ ಸಮರಿಗಳು ನೀವು ನೋಡಿರಬಹುದು. ಸ್ಕ್ರೀನ್ ಮೇಲೆ ನಾನು ನಿಮಗೆ ಫೋಟೋ ತೋರಿಸುವ ಮುಖಾಂತರ ನಾನು ನಿಮಗೆ ಅಲ್ಲಿ ಸಮರಿಗಳು ವಿತ್ ಮೇನ್ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅದಕ್ಕೆ ಆನ್ಸರ್ ಇಲ್ಲಿ ಸಮರಿ ಕೊಟ್ಟಿದ್ದೇನೆ. ಈ ರೀತಿಯಲ್ಲಿ ನೀವು ಎಕ್ಸ್ಪ್ಲೇಷನ್ ಮಾಡಿದಾಗ ನೋಡಿ 4ಕ್ಕೆ 4 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಡೈರೆಕ್ಟ್ ಆಗಿ ಒಂದು ಪ್ರಶ್ನೆ ಕೇಳಿದ ತಕ್ಷಣ ನಿಮಗೆ ಅದಕ್ಕೆ ಆ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕೆ ಬರುತ್ತೆ ಅಂದರೆ ಆನ್ಸರ್ ಮಾಡಿ, ಇಲ್ಲಾಂದರೆ ಸಮರಿ ಬರೀಬಹುದು. ನಾನು ಆಲ್ರೆಡಿ ನಿಮಗೆ ಸ್ಕ್ರೀನ್ ಮೇಲೆ ಸಮರಿಗಳನ್ನು ತೋರಿಸಿದ್ದೇನೆ. ನೋಡಿ ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ 4 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ. ಈ ನೋಡಿ ಪ್ರತಿಯೊಂದು ಸೆಂಟೆನ್ಸ್ಗೆ ಅವರು ಈ ರೀತಿ ಅಂಡರ್ಲೈನ್ ಮಾಡಿದ್ದಾರೆ. ಅಂಡರ್ಲೈನ್ ಯಾಕೆ ಮಾಡಿದ್ದಾರೆ ಅಂದರೆ ಸೊ ಹೈಲೈಟ್ ಮಾಡಿದ್ದಾರೆ. ಈ ಒಂದು ಸೆಂಟೆನ್ಸ್ ನಮಗೆ ಹೈಲೈಟ್ ಯಾಕೆ ಕೊಡುತ್ತೆ ಅಂದರೆ ಮೇನ್ ಎಫೆಕ್ಟ್ ಆಗಿ ಇದೇ ಆನ್ಸರ್ ಆಗಿರುತ್ತೆ ಅಂತ ಅವರು ಇಲ್ಲಿ ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಯಾರಿಗೆ? ಈ ವ್ಯಾಲ್ಯೂವೇಟರ್ ಅಂದರೆ ಇವಾಗ ಚೆಕ್ ಮಾಡ್ತಾರಲ್ಲ, ಈ ವ್ಯಾಲ್ಯೂಯೇಷನ್ ಅವರು ಚೆಕ್ ಮಾಡುವಾಗ ಅವರಿಗೆ ಕಣ್ಣಿಗೆ ಇದೇ ಕಾಣಿಸ್ಬೇಕು. ಆ ರೀತಿಯಲ್ಲಿ ಅವರು ಕೆಳಗಡೆ ಹೈಲೈಟ್ ಮಾಡಿದ್ದಾರೆ. ಹೈಲೈಟ್ ಮಾಡೋದ್ರಿಂದ ಸೊ ಮೇನ್ ಆನ್ಸರ್ ಇದೇ ಒಳಗೊಂಡಿದೆ ಅಂತ ಗೊತ್ತಾಗಿ ಅವರಿಗೆ ಮಾರ್ಕ್ಸ್ ಕೊಡ್ತಾರೆ. ಆದರೂ ಕೂಡ ಸ್ಟ್ರಿಕ್ ಆಗಿ ಚೆಕ್ ಮಾಡ್ತಾರೆ. ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು ನೀವು, ಇಲ್ಲಿ ನೋಡಿ ಇಲ್ಲಿ ರೌಂಡ್ ಹಾಕಿದ್ದಾರೆ ನೋಡಿ ಆಯ್ತಾ. ರೌಂಡ್ ಯಾಕೆ ಹಾಕಿದರೆ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿಲ್ಲ. ಅತಿ ಹೆಚ್ಚು ಸ್ಪೆಲ್ಲಿಂಗ್ಗಳನ್ನು ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡಿ, ಅವರು ಮಾರ್ಕ್ಸ್ ಕೊಡಲ್ಲ ನಿಮಗೆ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೇನೆ ನೋಡಿ. 4 ಅಂಕದ ಪ್ರಶ್ನೆಯಲ್ಲಿ ಒಂದು ಪೇಜ್ ಒಂದು ಹಾಫ್ ಪೇಜ್ ಬರೀರಿ, ಇಲ್ಲಾಂದರೆ ಒಂದು ಪೇಜ್ ಬರೀರಿ, ಸಮರಿ ಕರೆಕ್ಟಾಗಿ ಬರೀರಿ ಸಾಕು ಆಯಿತಾ. ಡೆಫಿನೆಟ್ಲಿ ನಿಮಗೆ 4ಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ. ನಾನು ಹೇಳಿದ್ದೀನಲ್ಲ ನಿಮಗೆ, ಒಂದು ಪೇಜ್ ಎಕ್ಸ್ಪ್ಲೇಷನ್ ಮಾಡಿ ಹಾಫ್ ಪೇಜ್ ಎಕ್ಸ್ಪ್ಲೇಷನ್ ಮಾಡಿದರೆ ಸಾಕು. 4ಕ್ಕೆ 4 ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆಯಿತಾ, ಇಲ್ಲಿ ನೋಡಿರ್ಬೋದು. ಸೊ ಹೀಗೆ ಸೊ ಇಲ್ಲಿ ನಿಮಗೆ ಆನ್ಸರ್ ಸಿ ನೋಡಿ, ಇಲ್ಲಿ ನಿಮಗೆ ಜಾಗ ಇರುತ್ತೆ, ಇಲ್ಲಿ ಬರೆಯಕ್ಕೆ ಹೋಗಬೇಡಿ. ನೆಕ್ಸ್ಟ್ ಪೇಜೇ ಯೂಸ್ ಮಾಡಿ, ಯಾಕೆಂದರೆ ನಿಮಗೆ ಪೇಜ್ಗಳು ಇರುತ್ತೆ ಆಯಿತಾ. ಸೊ ನೆಕ್ಸ್ಟ್ ಪೇಜ್ನಲ್ಲಿ ಆರಾಮಾಗಿ 4 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. 4ಕ್ಕೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಒಂದು ಪೇಜ್ ಹಾಫ್ ಪೇಜಲ್ಲಿ ಬರೆದಿದ್ದಾರೆ, ಒಂದು ಪೇಜ್ ಮತ್ತು ಹಾಫ್ ಪೇಜಲ್ಲಿ ಬರೆದಿದ್ದಾರೆ. 4ಕ್ಕೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿ. ಈ ರೀತಿಯಲ್ಲೂ ಒಂದು ಪೇಜ್ ಹಾಫ್ ಪೇಜ್ ಆಯಿತಾ, ಈ ರೀತಿಯಲ್ಲಿ 4ಕ್ಕೆ 4 ಅವರು ಮಾರ್ಕ್ಸ್ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಬರೀರಿ, ಸ್ಪೆಲ್ಲಿಂಗ್ಗಳನ್ನು ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡಿ, ಮತ್ತೇನಿಲ್ಲ ಇದರೊಳಗೆ. ಕರೆಕ್ಟಾಗಿ ಸಮರಿ ಬೈಹ್ಯಾಟ್ ಮಾಡ್ಕೊಳ್ಳಿ. ಈಗಿಂದಲೇ ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕ್ಲಾಸ್ಗಳು ಮಾಡ್ತಾ ಇರ್ತೇನೆ. ಡೋಂಟ್ ವರಿ, ನಿಮ್ಮ ಸ್ಕೋರ್ ಡೆಫಿನೆಟ್ಲಿ 95+ ಆಗುತ್ತೆ. ನೀವು ಅಭ್ಯಾಸ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ನೋಡಿ 2 ಡಿಯರ್ ಅಧ್ಯಾಯ ಮೇಲೆ ನಿಮಗೆ ಸಮರಿ ಕೇಳಿದ್ದಾರೆ. ಸೊ 2 ಡಿಯರ್ ಅಧ್ಯಾಯ ಮೇಲೆ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಅವರು ಆನ್ಸರ್ ಯಾವ ರೀತಿಯಲ್ಲಿ ಮಾಡಿದ್ದಾರೆ, ಒಂದು ಪೇಜ್ ಹಾಫ್ ಪೇಜ್ ಆಯಿತಾ. ಸೊ ಒಂದು ಪೇಜ್ ಮತ್ತು ಹಾಫ್ ಪೇಜ್ ಬರೆದರೆ ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಖಂಡಿತವಾಗಿ ಕೊಡ್ತಾರೆ. ಇಲ್ಲಿ ಇವಾಗ ಪಾರ್ಟ್ ಸಿ, ಇಲ್ಲಿ ಪಾರ್ಟ್ ಸಿನಲ್ಲಿ ನೋಡಿ ಸೊ ಇಲ್ಲಿ ಆನ್ಸರ್ ಮಾಡಿದ್ದಾರೆ ಯಾವುದು, ಪ್ಯಾಸೇಜ್ನಲ್ಲಿ ಬರೆಯುವಾಗ ನಿಮಗೆ ಈ ಬಾರಿ ಪ್ಯಾಸೇಜ್ ಇದ್ದೇ ಇರುತ್ತೆ ಆಯಿತಾ. ಗ್ರಾಮರ್ ಬಂತು ಇಲ್ಲಿ. ಇವಾಗ ಪ್ಯಾಸೇಜ್ನಲ್ಲಿ ನೋಡಿ, ಇವಾಗ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಅಂದರೆ ಆ ಒಂದು ಪ್ಯಾಸೇಜ್ ಸಂಪೂರ್ಣವಾಗಿ ಓದಬೇಕು. ಅದಕ್ಕೆ ಕೆಳಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಆ ಆಪ್ಷನ್ಸ್ಗಳು ಏನಿದೆಯಲ್ಲ ಇಲ್ಲಿ ಹಾಕಿ ಬರೀಬೇಕು ಆಯಿತಾ. ಇಲ್ಲಿ ನೋಡಿ ಹೊರಗಡೆನೇ ಆಪ್ಷನ್ ಹಾಕಬೇಕು, ಅದಕ್ಕೆ ಆನ್ಸರ್ ಯಾವುದು ಇಲ್ಲಿ ಆನ್ಸರ್ ಬರೀಬೇಕು. ನಿಮಗೆ ಪ್ಯಾಸೇಜ್ ಬರೆಯೋಕ್ಕೆ ಬರುತ್ತೆ ಅಂತ ಅನ್ಕೊಂಡ್ರೆ, ಪ್ಯಾಸೇಜ್ ಯಾರಿಗೆ ಬರಲ್ಲ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೇನೆ. 80/80 ಒಂದು ವಿಡಿಯೋ ಮಾಡಿದ್ದೇನೆ, ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೇನೆ. ಅದರೊಳಗೆ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶನ್, 4 ಅಂಕದ ಪ್ರಶ್ನೆ ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಬರೀಬೇಕು ಎಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. MCQ ಕ್ವಶನ್ ಇಂಪಾರ್ಟೆಂಟ್ ಎಲ್ಲವೂ ಡಿಸ್ಕಷನ್ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. ಇಲ್ಲಿ ನೋಡಿ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆಯಿತಾ. ಸ್ಪೀಚ್ ರೆಂಟ್ ಅಂತ ನೀವು ಏನು ಕರಿತೀರಲ್ಲ, ಆದರೂ ಕೂಡ ಇಲ್ಲಿ ಒಂದು ರೌಂಡ್ ಮಾರ್ಕ್ ಹಾಕಿದ್ದಾರೆ, ಯಾಕೆಂದರೆ ಒಂದು ತಪ್ಪಾಗಿದೆ ಅಂತ. ಬಟ್ ನೋಡಿ 1 ಮಾರ್ಕ್ಸ್ ಅವರಿಗೆ ಕಟ್ ಮಾಡಿದ್ದಾರೆ. 5ಕ್ಕೆ 5 ಮಾರ್ಕ್ಸ್ ಕೊಡಬೇಕಿತ್ತು ಅವರಿಗೆ. ಇದು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್, ಅಸೈಟಿವ್ ಸೆಂಟೆನ್ಸ್, ಸರ್ ನೋ ಕ್ವಶನ್, WH ಕ್ವಶನ್ ಮೇಲೆ ನಿಮಗೆ ಈ ಒಂದು ಪ್ರಶ್ನೆ ಆಗಿರುತ್ತೆ. ಹೇಗೆ ಆನ್ಸರ್ ಮಾಡಬೇಕು ಆಲ್ರೆಡಿ ಅದರ ಮೇಲೆ ವಿಡಿಯೋ ಮಾಡಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ವಿಡಿಯೋ ನೋಡ್ಕೊಳ್ಳಿ ಆಯಿತಾ. ನೋಡಿ ಇಲ್ಲಿ ಡೈಲಾಗ್ ರೇಟಿಂಗ್ ಆನ್ಸರ್ ಹೇಗೆ ಬರೀಬೇಕು. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡಕ್ಕೆ ಹೋಗ್ತಾರೆ. ಡೈಲಾಗ್ ರೇಟಿಂಗ್ನಲ್ಲಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕು ನೋಡಿ. ಇಲ್ಲಿ
ಇಲ್ಲಿ ಅವರು ಪ್ರಶ್ನೆಯಲ್ಲಿ ಹೇಗಿರುತ್ತಲ್ಲ ಅದೇ ರೀತಿ ಬರೀಬೇಕು ಆಯ್ತಾ. ಅಂಡರ್ಲೈನ್ ಮಾಡಿದ್ದಾರೆ, ಅಂಡರ್ಲೈನೇ ಮಾಡಬೇಕು ಅಂದಾಗ ನಿಮಗೆ ಡೈಲಾಗ್ ರೈಟಿಂಗ್ನಲ್ಲಿ 4 ಅಂಕದ ಪ್ರಶ್ನೆ ಆಗಿರುತ್ತೆ. ಬಟ್ ಅವರು ಒಂದು ಮಿಸ್ಟೇಕ್ ಮಾಡಿದ್ದಾರೆ, ಸೊ ಹೀಗಾಗಿ ಅವರಿಗೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ. 4 ಅಂಕದ ಪ್ರಶ್ನೆ ಆಗಿರುತ್ತೆ. ಈ ಬಾರಿ ನಿಮಗೆ 3 ಅಂಕದ ಪ್ರಶ್ನೆ ಆಗಿದೆ ಡೈಲಾಗ್ ರೈಟಿಂಗ್, ಡೋಂಟ್ ವರಿ ಆಯಿತಾ. ಸೊ ನೋಡಿ ಡೈಲಾಗ್ ರೈಟಿಂಗ್ ಮತ್ತು ಅದೇ ರೀತಿ ನಿಮಗೆ ಗಿವನ್ ಇನ್ ದ ಬಾಕ್ಸಸ್, ಈ ರೀತಿ ಬಾಕ್ಸ್ ಹಾಕಿ ಬರೆದ್ರು ಕೂಡ ಓಕೆ. ಇಲ್ಲಾಂದರೆ ಇವಾಗ ಡೈರೆಕ್ಟಾಗಿ ನೀವು ನಿಮಗೆ ಬಾಕ್ಸ್ಗಳು ಕೊಟ್ಟಿರ್ತಾರೆ, ನೀವೇನು ಆ ಬಾಕ್ಸ್ಗಳಲ್ಲಿ ನಿಮಗೆ ಸಂಖ್ಯೆಗಳಿರುತ್ತೆ. ಇವಾಗ 1ನೇದು ಆನ್ಸರ್ ಇಲ್ಲಿ ನೋಡಿ, 1ನೇದು ಆನ್ಸರ್ ಈ ರೀತಿ, 2ನೇದು ಆನ್ಸರ್ ಈ ರೀತಿ ಹಾಕಿ ಬರೀಬಹುದು. ಇಲ್ಲಾಂದರೆ ಈ ರೀತಿ ಬಾಕ್ಸ್ ಹಾಕಿ ಬರೆದ್ರು ಕೂಡ ಓಕೆ. ಬಟ್ ಇದು ಭಾಳ ಟೈಮ್ ವೇಸ್ಟ್ ಆಗುತ್ತೆ, ಭಾಳ ಟೈಮ್ ಕೂಡ ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ನೀವು ಡೈರೆಕ್ಟಾಗಿ ನೀವೇನು ಇವಾಗ ಒಂದು ಪ್ರಶ್ನೆ ಗಿವನ್ ಇನ್ ದ ಬಾಕ್ಸ್ನಲ್ಲಿ ಒಂದು ಪ್ರಶ್ನೆ ಕೇಳಿದಾರೆ ಅಂದರೆ ಸೊ ಇಲ್ಲಿ ಚಿಹ್ನೆ ಹಾಕಬೇಕು, ಪ್ರಶ್ನೆಗಳ ಚಿಹ್ನೆ ಹಾಕಿ ಇಲ್ಲಿ ಆನ್ಸರ್ ಬರೀಬೇಕು. 2ನೇದು ಆನ್ಸರ್ ಇಲ್ಲಿ ಬರೀಬೇಕು, 3ನೇದು ಆನ್ಸರ್ ಇಲ್ಲಿ ಈ ರೀತಿ ಹಾಕಿ ಆನ್ಸರ್ ಬರೀರಿ ಆಯಿತಾ. ಈ ಒಂದು ಯಾವುದು ಗಿವನ್ ಇನ್ ದ ಬಾಕ್ಸಸ್ ನೋಡಿ. ಲೆಟರ್ ರೈಟಿಂಗ್ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡ್ತಾರೆ. ಇಲ್ಲಿ ಫ್ರಾಮ್ ಅಂತ ಬರೀತಾರೆ, ಇಲ್ಲಿ ಬರೀತಾರೆ, ಮತ್ತು ಅಡ್ರೆಸ್ ಅಂತ ಬರೀತಾರೆ. ಅಡ್ರೆಸ್ ಮತ್ತು ಫ್ರಾಮ್ ಬರೆಯುವಂಥ ಅವಶ್ಯಕತೆ ಇಲ್ಲ, ಟು ಅಂತ ಬರೆಯುವ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ XXXYY ಅಂತಲೇ ಬರೀಬೇಕು. ಇಲ್ಲಿ ಡೇಟ್ ಬರೀಬೇಕು, ಡೇಟ್ ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ. ಇಲ್ಲಿ ಅಪ್ಲೈ ಟು ಅಂತ ಕೊಟ್ಟಿರ್ತಾರೆ, ಇಲ್ಲಿ ಟು ಅಂತ ಹಾಕಿ ಬರೀಬಾರ್ದು. ಡೈರೆಕ್ಟಾಗಿ ಇಲ್ಲಿ ಅವ್ರು ಏನು ಕೊಟ್ಟಿರ್ತಾರೆ, ಯಾರಿಗೆ ಅಪ್ಲೈ ಮಾಡಬೇಕಂತ ಅವ್ರದ್ದು ಅಡ್ರೆಸ್ ಇಲ್ಲಿ ಬರೀಬೇಕಾಗುತ್ತೆ. ಸರ್ ಇದ್ರೆ ಸರ್, ಮೇಡಮ್ ಇದ್ರೆ ಮೇಡಮ್ ಅಂದರೆ ಡಿಯರ್ ಸರ್ ಅವರು ಮೇಡಮ್ ಅಂತ ಬರೀಬೇಕಾಗುತ್ತೆ. ಸಬ್ಜೆಕ್ಟ್ ಇದರ ಕೆಳಗಡೆ ಬರೀಬೇಕು ಎಲ್ಲ ಆಯಿತಾ, ಇದ್ರ ಲೈನ್ನಲ್ಲೇ ಬರೀಬೇಕು ಆಯಿತಾ. ಸಬ್ಜೆಕ್ಟ್ ರೆಫರೆನ್ಸ್ ಬರಬೇಕು ಆಯಿತಾ. ಯಾವ ಒಂದು ಪೋಸ್ಟಿಗೆ ನಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ, ಮ್ಯಾನೇಜರ್ ಪೋಸ್ಟ್ಗೆ, ಸೊ ಹೀಗೆ ಆಯಿತಾ. ನಿಮ್ಮ ಈ ಒಂದು ಜಾಹೀರಾತಿನಲ್ಲಿ ನಮಗೆ ಮೆನ್ಷನ್ ಮಾಡಲಾಗಿತ್ತು. ಯಾವ ಒಂದು ಜಾಹೀರಾತು ಅಂದರೆ ದ ಟೈಮ್ಸ್ ಆಫ್ ಇಂಡಿಯಾ, ಅಂದರೆ ಈ ಒಂದು ನ್ಯೂಸ್ ಪೇಪರ್ನಲ್ಲಿ ನಮಗೆ ಜಾಹೀರಾತು ಮಾಡಲಾಗಿತ್ತು ವೇಕೆನ್ಸಿ ಖಾಲಿ ಇದೆ ಅಂತ. ಅದಕ್ಕೆ ಈ ಒಂದು ಡೇಟಕ್ಕೆ ನಾನು ಅಪ್ಲೈ ಮಾಡಿದ್ದೇನೆ, ದ ಪೋಸ್ಟ್ ಆಫ್ ಮ್ಯಾನೇಜರ್ ಅಂತ. ಈ ರೀತಿ ಎಲ್ಲ ಎಕ್ಸ್ಪ್ಲೇಷನ್ ಮಾಡಬೇಕು ನೋಡಿ. ಇನ್ ರೆಸ್ಪಾನ್ಸ್ ಟು ದ ಅಬೌವ್ ಸಬ್ಜೆಕ್ಟ್ ಮೆನ್ಷನ್, ಐ ವುಡ್ ಲೈಕ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜರ್ ಇನ್ ಯುವರ್ ಕಂಪ್ನಿ. ಐ ಹ್ಯಾವ್ ನೆಸಸರಿ ಕ್ವಾಲಿಫಿಕೇಶನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಐ ಹ್ಯಾವ್ 2 years experience. I have fluent in speaking Kannada and English and Hindi. I have enclosed my resume with this application. ಈ ರೀತಿಯಲ್ಲಿ ಥ್ಯಾಂಕ್ ಯು ಅಂತ ಇಷ್ಟೇ ಬರೀಬೇಕು ಆಯಿತಾ. ಇಲ್ಲಿ ನೋಡಿ 5ಕ್ಕೆ 5 ಮಾರ್ಕ್ಸ್ ಕೊಟ್ಟಿದ್ದಾರೆ ಅವರಿಗೆ ಆಯಿತಾ. ಇಲ್ಲಿ ನೋಡಿ ಯುವರ್ ಫೇತ್ಫುಲಿ ಅಂತ XX ಅಂತಾನೆ ಹಾಕ್ರಿ ಆಯಿತಾ. ಇನ್ಕ್ಲೋಸ್ ರಿಸ್ಯೂಮ್ ಅಂದರೆ ಇಲ್ಲಿ ರಿಸ್ಯೂಮ್ ಹಾಕ್ರಿ. ರಿಸ್ಯೂಮ್ನಲ್ಲಿ ಏನೇನು ಬರುತ್ತೆ, ನೇಮ್ ಬರುತ್ತೆ, ನಿಮ್ಮ ಫಾದರ್ ನೇಮ್ ಬರುತ್ತೆ, ಅಡ್ರೆಸ್ ಬರುತ್ತೆ, ಡೇಟ್ ಆಫ್ ಬರ್ತ್ ಬರುತ್ತೆ, ನ್ಯಾಷನಾಲಿಟಿ ಇಂಡಿಯನ್ ಆಯಿತಾ. ನೌನ್ಸ್ ಆಫ್ ಲ್ಯಾಂಗ್ವೇಜ್ ಅಂದರೆ ನಿಮಗೆ ಯಾವ ಲ್ಯಾಂಗ್ವೇಜ್ಗಳು ಬರುತ್ತೆ, ಇಂಗ್ಲೀಷ್, ಕನ್ನಡ, ಹಿಂದಿ ಎಲ್ಲ ಬರೀರಿ. ಕ್ವಾಲಿಫಿಕೇಷನ್ ಅಲ್ಲಿ ನೋಡಿ ಇವಾಗ ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ BCom BA ಈ ರೀತಿ ಕೊಡ್ತಾರೆ. ಅವ್ರು ಯಾವುದು ಕೊಟ್ಟಿರ್ತಾರಲ್ಲ ಅದೇ ಇಲ್ಲಿ ಬರೀಬೇಕು. BCom ಆಗಿದ್ರೆ BCom, ಯಾವ ಒಂದು ಯೂನಿವರ್ಸಿಟಿ ಆಗಿದೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, KUD ಯೂನಿವರ್ಸಿಟಿ, ಸಹ್ಯಾದ್ರಿ ಯೂನಿವರ್ಸಿಟಿ, ತುಮಕೂರು ಯೂನಿವರ್ಸಿಟಿ ಆಯಿತಾ, ವಿಜಯಪುರ ಯೂನಿವರ್ಸಿಟಿ, ಬಾಗಲಕೋಟೆ ಯೂನಿವರ್ಸಿಟಿ, ಈ ರೀತಿಯಲ್ಲಿ ನೀವು ಬರೀಬೇಕು ಇಲ್ಲಿ ಆಯಿತಾ. ಎಷ್ಟು ಪರ್ಸೆಂಟೇಜ್ ಆಗಿದೆ, ನೇಮ್ ಆಫ್ ದ ಕಾಂಬಿನೇಷನ್ ಇಲ್ಲ ಅಂದರೆ ನೇಮ್ ಆಫ್ ದ ಕೋರ್ಸ್, ಇಲ್ಲಿ ಬೋರ್ಡ್ ಆರ್ ಯೂನಿವರ್ಸಿಟಿ ಆಯಿತಾ. ಪರ್ಸೆಂಟೇಜ್ ಇಲ್ಲಿ ಇಯರ್ ಕೂಡ ಹಾಕ್ಬೋದು, ನೀವು ಇಯರ್ ಹಾಕ್ರಿ, ಇಲ್ಲಿ ನಡೆಯುತ್ತೆ. ಸಬ್ಜೆಕ್ಟ್ ಬೇಡ, ಇಯರ್ ಹಾಕ್ರಿ, ಯಾವ ಒಂದು ಇಯರ್ನಲ್ಲಿ ಪಾಸ್ಔಟ್ ಆಗಿದ್ದೀರಾ ಅಂತ ಆಯಿತಾ. ಇದಾದ ನಂತರ ಇಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಎಷ್ಟು 2 years ಆಗಿದೆ ಅವರು ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ. ಎಕ್ಸ್ಪೀರಿಯನ್ಸ್ ಆಗಿದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಬರೀರಿ. ನಿಮ್ಮ ಹಾಬೀಸ್ ಏನಿದೆ, ಪ್ಲೇಯಿಂಗ್ ಕ್ರಿಕೆಟ್ ಆಗಿರ್ಬೋದು ಆಯಿತಾ, ರೀಡಿಂಗ್ ಬುಕ್ ಆಗಿರ್ಬೋದು, ಪ್ಲೇಯಿಂಗ್ ಚೆಸ್ ಆಗಿರ್ಬೋದು, ಯಾವ್ದಾದ್ರು ಒಂದು ಬರೀರಿ. ಪ್ಲೇಸ್ ನಿಮ್ದು ಯಾವುದು, ಇಲ್ಲಿ ಪ್ಲೇಸ್ ಹಾಕ್ರಿ. ಇಲ್ಲಿ ಡೇಟ್ ಕೊಟ್ಟಿರ್ತಾರೆ, ಅದೇ ಡೇಟ್ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಡೇಟ್ ಕೊಟ್ಟಿರ್ತಾರೆ, ಡೇಟ್ ಇಲ್ಲಿ ಹಾಕಬೇಕು. ಇಲ್ಲಿ ಲಾಸ್ಟ್ನಲ್ಲಿ ನಿಮ್ಮದು ಸಿಗ್ನೇಚರ್. ಇಲ್ಲಿ ನೋಡಿ ಅವರು ಯಾವ ರೀತಿಯಲ್ಲಿ ಲೆಟರ್ ರೈಟಿಂಗ್ ಬರೆದಿದ್ದಾರೆ. ಸೊ ಇಲ್ಲಿ ಡೀಪ್ ಆಗಿ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಅವರು ಲೆಟರ್ ರೈಟಿಂಗ್ ಆನ್ಸರ್ ಮಾಡಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ XXXYY ಅಂತ ಹಾಕಿದ್ದಾರೆ, ಡೇಟ್ ಹಾಕಿದ್ದಾರೆ, ಇಲ್ಲಿ ಅಡ್ರೆಸ್ ಹಾಕಿದ್ದಾರೆ, ಇದರ ಕೆಳಗಡೆನೆ ಸಬ್ಜೆಕ್ಟ್ ರೆಫರೆನ್ಸ್ ಹಾಕಿದ್ದಾರೆ. ಸೊ ಇಲ್ಲಿ ಥ್ಯಾಂಕ್ ಯು ಅಂತ ಬರೆದಿದ್ದಾರೆ. ಸರ್ ಈ ಒಂದು ಪೇಜ್ ಆಯಿತು. ಈ ಒಂದು ಪೇಜ್ ಆದ ತಕ್ಷಣ ಈ ಒಂದು ಪೇಜ್ನಲ್ಲಿ ಅವರು ರೆಸ್ಯೂಮ್ ಹಾಕಿದ್ದಾರೆ, ರೆಸ್ಯೂಮ್ ಮತ್ತು ಕ್ವಾಲಿಫಿಕೇಷನ್ ಹಾಕಿದ್ದಾರೆ. ಸೊ ಈ ಒಂದು ಪೇಜ್ನಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಮತ್ತು ಹಾಬೀಸ್ ಮತ್ತು ಡೇಟ್ ಹಾಕಿ ಇಲ್ಲಿ ಸಿಗ್ನೇಚರ್ ಮಾಡಿಬಿಟ್ಟಿದ್ದಾರೆ. ಸಾಕು, ಇಷ್ಟೇ ಮಾಡೋದ್ರಿಂದ ನಿಮಗೆ ನೋಡಿ ಇಲ್ಲಿ 5ಕ್ಕೆ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ಈ ಒಂದು ಪ್ರಶ್ನೆಗೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಬಟ್ ಇದು ಯಾವ ಒಂದು ವಿದ್ಯಾರ್ಥಿದು ಬುಕ್ಲೆಟ್ ಆಗಿದೆ ಆನ್ಸರ್ ಶೀಟ್ ನನಗೆ ಗೊತ್ತಿಲ್ಲ, ಆನ್ಸರ್ ಶೀಟ್ ಬಟ್ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಇದೇ ರೀತಿ ಆನ್ಸರ್ ಮಾಡಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಡೀಪಾಗಿ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡ್ರೆ ಇಂಗ್ಲೀಷ್ನಲ್ಲಿ ಯಾವ ರೀತಿಯಲ್ಲಿ ನೀವು ಆನ್ಸರ್ ಮಾಡಬೇಕು. 2 ಅಂಕದ ಪ್ರಶ್ನೆ, 3 ಅಂಕ ನೋಡಿ. 2 ಅಂಕದ ಪ್ರಶ್ನೆಯಲ್ಲಿ ಸೇಮ್ ನೋಡಿ, ಮೊದಲಿಗೆ MCQ ಕ್ವಶನ್ ಬರೀರಿ, ಆಮೇಲೆ 2 ಅಂಕದ ಪ್ರಶ್ನೆ ಬರೀರಿ, ಆಮೇಲೆ ಗ್ರಾಮರ್ ಬರೀರಿ ನಡೆಯುತ್ತೆ, ಆಮೇಲೆ ನೀವು 3 ಅಂಕದ ಪ್ರಶ್ನೆ, ಆಮೇಲೆ 4 ಅಂಕದ ಪ್ರಶ್ನೆ, ಈ ರೀತಿ ಮಾಡಬಹುದು. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಗಿದೆ ಅಂತ ಅನ್ಕೊಂಡು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ಲಿಂಕ್ ನೋಡ್ಕೊಳ್ಳಿ. ಯಾಕೆಂದರೆ ಅದರೊಳಗೆ ಹೇಳ್ಕೊಟ್ಟಿದ್ದೀನಿ ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು. ಪ್ರತಿಯೊಂದು ಪ್ರಶ್ನೆ ಗ್ರಾಮರ್ನಲ್ಲಿ ಯಾವುದೇ ಒಂದು ಪ್ರಶ್ನೆಯಲ್ಲಿ ಕೂಡ ಮಾರ್ಕ್ಸ್ಗಳು ಕಟ್ ಆಗಲ್ಲ. ಆ ರೀತಿಯಲ್ಲಿ ನಾನು ನಿಮಗೆ ಗ್ರಾಮರ್ ಹೇಳ್ಕೊಟ್ಟಿದ್ದೇನೆ, ಈಸಿ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ನೋಡಿ, ಸೆಕೆಂಡ್ PUC 2025 ವಾರ್ಷಿಕ ಪರೀಕ್ಷೆ ಇಲ್ಲಾಂದರೆ ಇನ್ನು ಮುಂಬರುವ ಎಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಇದೇ ರೀತಿ ಆನ್ಸರ್ ಮಾಡಬೇಕಾಗಿರುತ್ತೆ ಆನ್ಸರ್ ಶೀಟ್ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.